बृहस्पतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं दिगातु वेषजं शङ्खो अस्तु द्विपदे षण्जुषुष्पदे ॐ शान्ति शान्ति शान्तिः. ಜನಕ ಮಹಾರಾಜ, ನೀನು ನಿನ್ನ ವೃತ್ತಿಯನ್ನು ಪ್ರಾರಂಭಿಸಬಹುದು. ಆಗಲಿ. ಒಳ್ಳೆಯದಾಗಲಿ. ನಂದಿ, ನಂದಿ ನಡೆ. ಹೈ ನಡಿ. ಹಾಯ್ ಹೈ ನಡಿ. ಬಾ ಬಾ ಬಾ. ಮಹಾಪ್ರಭು, ಇಲ್ಲಂತ ಅಗೀರಿ. ಮಹಾಪ್ರಭು, ಚಿನ್ನದ ಪೆಟ್ಟಿಗೆ. ಪೆಟ್ಟಿಗೆ ಪೆಟ್ಟಿಗೆ ಕೊಡ್ಬೇಕು. ಮಗು, ಏನು ಆಶ್ಚರ್ಯ ಗುರುದೇವ ಶತಾನಂದ, ಇದೆಂತಹ ಅದ್ಭುತವು. ಅದ್ಭುತವಲ್ಲ ಜನಕ ರಾಜೇಂದ್ರ, ಪರಮ ಅದ್ಭುತವು ಆ ಪರಮಾತ್ಮನ ಲೀಲೆ. ಮಹಾಪ್ರಸಾದವೆಂದು ಸ್ವೀಕರಿಸು. ಅಪ್ಪಣೆ ಗುರುದೇವ. ಮಹಾಪ್ರಭು, ಪರಮ ಪೂಜಿತ, ನಾನು ಸಂತತಿಗಾಗಿ ಆಸೆಪಟ್ಟು ನನ್ನ ವ್ರತವನ್ನು ಪ್ರಾರಂಭ ಮಾಡೋ ಪೂರ್ಣಗೊಳ್ಳುವ ಮೊದಲೇ ನನಗೆ ಸಂಕಲ್ಪದ ಸಿದ್ಧಿಯನ್ನು ಕರುಣಿಸಿದೆಯಾ ತಂದೆ ಪರಮಾತ್ಮ. ಈ ಮಗು ನಿನ್ನ ನೆರಳಿನ ಅಡಿಯಲ್ಲಿಯೇ ಬೆಳೆಯಲಿ. ಗುರುದೇವ ಶತಾನಂದ, ಈ ಚೆಲುವಿಗೆ ನಾಮಕರಣ ಮಾಡೋಣ. ಯಾವ ಹೆಸರು ಇಡೋಣ? ಭೂ ನೆಲದಲ್ಲಿ ಉದ್ಭವವಾದ ಈ ಮಗುವಿಗೆ ಸೀತೆ ಎಂದು ನಾಮಕರಣ ಮಾಡೋಣ. ಸೀತಾ ಎಂದರೆ ನೇಗಿಲಗರೆ, ನೇಗಿಲ ಮೊನೆಗೆ ಈ ಪೆಟ್ಟಿಗೆ ತಾಗಿ ಈ ಮಗು ಭೂಮಿಯಲ್ಲಿ ಸಿಕ್ಕಿದ್ದರಿಂದ ಈ ಮಗುವಿಗೆ ಸೀತೆ ಎಂದು ನಾಮಕರಣ ಮಾಡಿ ರಾಜೇಂದ್ರ. ಸೀತೆ ಸೀತೆ ಸೀತೆ. ಗುರುದೇವ ಶತಾನಂದ, ಸೀತೆ ಎಂಬ ಹೆಸರು ಸೊಗಸಾಗಿದೆ. ಹೇಳಿ. ಮುದ್ದಾಗಿದೆ ಮಗು. ಈ ಮಗು ಮಿಥಿಲೆಯ ರಾಜಕುಮಾರಿಯಾದ್ದರಿಂದ ಈಕೆಗೆ ನಾವು ಮೈಥಿಲೆ ಎಂದು ಕರೆಯೋಣವೇ? ಕರೆಯೋಣ. ಭೂಮಿಯಲ್ಲಿ ದೊರಕಿದ್ದರಿಂದ ಇನ್ನು ಮುಂದೆ ಈ ಮಗು ಭೂಜಾತಿ ಒಂದು ಹೆಸರಾಗಲಿ. ನಾನು ಆಧ್ಯಾತ್ಮ ಜೀವಿ, ದೇಹವಿಲ್ಲದೆ ಆತ್ಮದ ಮೂಲಕ ನಡೆಬಲ್ಲ ಆತ್ಮಜೀವಿ. ನನಗೆ ವಿದೇಹ ಎಂಬ ಹೆಸರಿದೆ. ಆದ್ದರಿಂದ ವಿದೇಹನ ಮಗಳಾಗಿ ಇನ್ನು ಮುಂದೆ ವೈದೇಹಿ ಎಂದು ಹೆಸರಿಡೋಣ.